ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ನನ್ನ ಕಸಿನ್ ಸಿಸ್ಟರ್ ಭಾವನ ಮಗಳಿಗೆ ಎಂಗೇಜ್ಮೆಂಟ್ ಇದೆ. ಹಾಗಾಗಿ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಅತ್ತಿಗೆ ಮತ್ತು ನಮ್ಮ ಅಣ್ಣ 3 ಜನನೂ ಕೂಡ ಹೊರಟಿದ್ದೀವಿ. ಸೊ ಸುರೇಶ್ ಅವ್ರು ಬಂದಿರಲಿಲ್ಲ ಇವತ್ತು, ಹಾಗಾಗಿ ನಾವು ಮಾತ್ರ ಹೋಗ್ತಾ ಇರೋದು. ಆ್ಯಕ್ಚುಲಿ ಇದು ಫಂಕ್ಷನ್ ಇರೋದು ಬಂದು ಮೈಸೂರಲ್ಲಿ ಕಲ್ಯಾಣಿ ಹೋಟೆಲ್ ಅಂತ ಹೇಳಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫಂಕ್ಷನ್ ಹಾಲ್ ಅಂತ ಹೇಳ್ಬೋದು. ಹಾಗೆಯೇ ಇದು ಅಡ್ರೆಸ್ ಬಂದ್ಬಿಟ್ಟು ಕರೆಕ್ಟ್ ಲೊಕೇಶನ್ ಹೇಳ್ಬೇಕಂತ ಹೇಳಿದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ ಆಪೋಸಿಟ್ ಇದೆ. ಸೊ ಅಲ್ಲಿಗೆ ಹೋದ್ವಿ. ನಾವು ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಮದುಮಗಳದ್ದು ಫೋಟೋಶೂಟ್ ನಡೀತಾ ಇತ್ತು, ಸ್ಟಾರ್ಟಿಂಗ್ ಫೋಟೋಶೂಟ್ ನಡೀತಾ ಇತ್ತು. ಸೊ ಅಲ್ಲಿ ಏನು ಹೇಳಿದ್ರೆ ಲೊಕೇಶನ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫೋಟೋಸ್ ಎಲ್ಲ ತೊಗೊಳಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಅವಳಿಗೆ ಫೋಟೋಶೂಟ್ನ ಮಾಡ್ತಾಯಿದ್ರು. ಸೊ ಅಲ್ಲಿ ನಾವು ಹೋದಾಗ ಒಂದಷ್ಟು ಜನ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿರಲ್ಲ. ಸೊ ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡ್ಸಿದ್ವಿ. ಐಶ್ವರ್ಯ ಆ್ಯಂಡ್ ನಂದನ್ ಎಂಗೇಜ್ಮೆಂಟ್ ನಡೀತಾ ಇರೋದು ಬಂದು ಐಶ್ವರ್ಯ ಆ್ಯಂಡ್ ನಂದನ್ ಅವರಿಗೆ. ಸೊ ನಾವಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ಇನ್ನೊಂದಷ್ಟು ಜನ ನನ್ನ ಸಿಸ್ಟರ್ಸ್ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ರಲ್ಲ. ಸೊ ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸ್ಕೊತ ಹಾಗೆ ಸವಿತಕ್ಕ ಅವರೆಲ್ಲ ಸಿಕ್ಕಿದ್ರು. ಸೊ ಎಲ್ಲರೂ ಇವಾಗ ಬಂದ್ರ ಅಂತ ಎಲ್ಲ ಹೇಳಿ ಮಾತಾಡಿಸ್ತಾಯಿದ್ರು. ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಳಗಡೆ ಹೋದ್ವಿ, ಹೋಟೆಲ್ ಒಳಗಡೆ ಹೋದ್ವಿ. ಸೊ ಎಲ್ಲ ಸ್ಟೇಜ್ ಎಲ್ಲ ಫುಲ್ ರೆಡಿಯಾಗಿತ್ತು. ಇನ್ನೂ ಜನ ಬರೋರಿದ್ದರು, ಇನ್ನೂ ಎಲ್ಲರೂ ಬಂದಿರಲಿಲ್ಲ. ಸೊ ಹೋಗ್ತಾ ಇದ್ದಂಗೆ ನನ್ನ ಕಸಿನ್ ಸಿಸ್ಟರ್ ಸುಮಕ್ಕ ಅವಳು ಮಾತಾಡಿಸಿದ್ಲು. ಹಾಯ್ ಗೈಸ್. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಗೈಸ್ ಇವರಿಬ್ಬರು ಮಾತಾಡ್ಸೋದಿಲ್ಲ, ಫುಲ್ ರೆಡಿ. ಬಂದ್ವಿ ಇವರಿಬ್ಬರು ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ ಅಂದ್ಬಿಟ್ಟು ನನ್ನ ಮಾತಾಡಿಸ್ತೀರಾ. ಹೋಗ್ತಾ ಇದ್ದಾರೆ, ಜಸ್ಟ್ ಬಂದ್ರಿ. ನಿಶ್ಚಿತಾರ್ಥಕ್ಕೆ ಇಲ್ಲಿ ಸ್ಟೇಜ್ ಕೂಡ ರೆಡಿಯಾಗಿದೆ, ಡೆಕೋರೇಷನ್ ಎಲ್ಲ ಮುಗ್ದಿದೆ. ಸೊ ಫೋಟೋಗ್ರಾಫರ್ ಕೂಡ ಅಲ್ಲಿ ಫೋಟೋಸ್ನ ತಗೊಳ್ತಾಯಿದ್ರು. ಹಾಗೆ ನಾನು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಅಷ್ಟಕ್ಕೆ ಹುಡುಗನ ಮನೆಯವರೆಲ್ಲರೂ ಕೂಡ ಬಂದರು. ಸೊ ಹಾಗಾಗಿ ಹುಡುಗಂಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಹುಡುಗಂಗೆ ಫಸ್ಟು ಬೆಲ್ಲದ ಆರತಿನ ಮಾಡಿದ್ರು. ಆನಂತರ ನಾನು ಮತ್ತು ಪುಷ್ಪ ಅಕ್ಕ ಇಬ್ಬರೂ ಕೂಡ ಕೆಂಪು ಆರತಿನ ಮಾಡಿ ಹುಡುಗಂಗೆ ವೆಲ್ಕಮ್ ಮಾಡಿದ್ವಿ. ಹಾಗೆ ನಮ್ಮ ಮಾದೇಶಮ್ಮನ ಅವರು ಫ್ಲವರ್ ಕೂಡ ಕೊಟ್ಟು ವೆಲ್ಕಮ್ನ ಮಾಡಿದ್ರು. ವೆಲ್ಕಮ್ ಮಾಡಾಗಿದ್ಮೇಲೆ ಅಲ್ಲೊಂದು ಫೋಟೋ ತೊಗೊಂಡ್ರು, ಹುಡುಗನ ಮನೆ ಜೊತೆಯಲ್ಲಿ ಒಂದು ಫೋಟೋ ತೊಗೊಂಡ್ರು. ಅದಾಗಿದ್ಮೇಲೆ ಎಲ್ರಿಗೂ ಕೂಡ ವೆಲ್ಕಮ್ ಡ್ರಿಂಕ್ ಇತ್ತು. ಸೊ ಮ್ಯಾಂಗೋ ಜ್ಯೂಸನ್ನು ಕೊಟ್ಟರು ಎಲ್ಲರಿಗೂ ಸಹಿತ. ನಾವು ಕೂಡ ಎಲ್ಲರೂ ಜ್ಯೂಸನ್ನ ತೊಗೊಂಡ್ವಿ. ಸೊ ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಅಲ್ಲೇ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತಾ ಇದ್ವಿ. ಹಾಗೆ ಐಶು ಬಂದು ಎಲ್ಲರೂ ಕೂಡ ಮಾತಾಡಿಸಿದ್ಲು. ಸೊ ಹುಡುಗನ ಮನೆಯವರೆಲ್ಲರೂ ಬಂದಿದ್ರಲ್ವ, ಸೊ ಅವ್ರನ್ನೆಲ್ಲರನ್ನೂ ಕೂಡ ಒಂದು ರೌಂಡು ಮಾತಾಡಿಸಿದ್ಲು ಐಶು. ಹಾಗೆ ಅವ್ರದ್ದೊಂದು ಫೋಟೋ ಸೆಕ್ಷನ್ ಇತ್ತು. ಸೊ ಒಂದಷ್ಟು ಫೋಟೋಸ್ನ ತೊಗೊಂಡ್ರು. ಅದಾಗಿದ್ಮೇಲೆ ನಾನಿಲ್ಲಿ ಮತ್ತೆ ಒಳಗಡೆ ಬಂದೆ. ಇಲ್ಲಿ ಸ್ಟೇಜಲ್ಲಿ ಶಾಸ್ತ್ರಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಪುರೋಹಿತರು. ಹಂಗಾಗಿ ನಾನು ಬಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಮಾಡ್ಕೊಳ್ಳೋ ಬೇಡವೋ ಒಂದು ಮುಜುಗರದಲ್ಲೇ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಮದುಮಗಳ ಕೈಯಲ್ಲಿ ದೀಪನ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿದರು. ಸೊ ದೀಪ ಹಚ್ಚಿ ಅವಳು ಗಣಕಡ್ಡಿ ಎಲ್ಲ ಹಚ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿದರು. ಫಸ್ಟಿಗೆ ವಿಘ್ನ ವಿನಾಯಕ ಗಣೇಶನ ಪೂಜೆ ಮತ್ತು ಕಳಶ ಪೂಜೆನ ಮಾಡಿಸಿದ್ರು. ಅದಾಗಿದ್ಮೇಲೆ ಹುಡುಗಿಯ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ ಅವ್ರನ್ನೆಲ್ಲರನ್ನೂ ಕೂರಿಸಿ ಪೂಜೆ ಎಲ್ಲ ಮಾಡಿಸಿದ್ರು. ಏನೇನೋ ಪೂಜೆಗಳನ್ನ ಮಾಡಿಸಿದ್ರು, ಅದು ಏನೇನೋ ಅಂತ ನಂಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಸೊ ಈ ಟೈಮಲ್ಲಿ ನಮ್ಮ ಶೋಭಾ ಮತ್ತು ನಮ್ಮ ಸಿಹಿ ಪುಟ್ಟಿಯವರೆಲ್ಲರೂ ಕೂಡ ಬಂದರು. ಸೊ ಸಿಹಿನ ಎಲ್ಲರೂ ಎತ್ಕೊಂಡು ಮುದ್ದಾಡ್ತಾಯಿದ್ರು. ಆಮೇಲೆ ಅವಳು ನನ್ನ ಹತ್ರ ಬಂದಳು. ಸೊ ಇವತ್ತು ಅವಳು ಹಾಕ್ಕೊಂಡಿರೋ ಡ್ರೆಸ್ ಬಂದು ನಾನೇ ಸ್ಟಿಚ್ ಮಾಡಿರೋದು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇಲ್ಲ ಸಿಹಿ ಪುಟ್ಟಿ ಕೂಡ ತಿಳ್ಕೊಂಡಿದ್ದಾಳೆ ನಾನು ಫೋನ್ ಹಿಡ್ಕೊಂಡ್ರೆ ವೀಡಿಯೋ ಮಾಡ್ತಾಯಿರ್ತೀನಿ ಅಂತ, ಹಾಯ್ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವಳನ್ನ ಇಟ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ಅದಾಗಿದ್ಮೇಲೆ ಇಲ್ಲಿ ಪೂಜೆ ಎಲ್ಲ ಮುಗೀತು ಅಂತ ಹೇಳಿ ಹುಡುಗಿ ಅಪ್ಪ ಅಮ್ಮ ಮತ್ತು ಹುಡುಗನ ಅಪ್ಪ ಅಮ್ಮ ಇಬ್ಬರಿಗೂ ಆರತಿ ಮಾಡಬೇಕಂತ ಹೇಳಿಬಿಟ್ಟು ಇಲ್ಲಿ ಶೋಭಾ, ಪುಷ್ಪ ಮತ್ತು ನಮ್ಮ ಸುಮಕ್ಕ ಅವರೆಲ್ಲರೂ ಆರತಿನ ಮಾಡಿ ಅವ್ರನ್ನ ಎದ್ದೇಳಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ಮೇಲೆ ನೆಕ್ಸ್ಟು ಇನ್ನು ಶಾಸ್ತ್ರಗಳು ಇರುತ್ತೆ.
ಸೊ ಅವರಿಗೆ ಆರತಿ ಮಾಡಿದ್ದಾಯಿತು. ಇದೆಲ್ಲ ಆಗಿದ್ಮೇಲೆ ಇನ್ನು ಹುಡುಗನ ಕಡೆಯಿಂದ ತಟ್ಟೆ ಸಾಮಾನು ತುಂಬಲಿಕ್ಕೆ ಅಂತ ಹೇಳಿ ಐಟಮ್ಸ್ ಎಲ್ಲ ತಂದಿರ್ತಾರಲ್ವ, ಅದನ್ನೆಲ್ಲ ತಟ್ಟೆಗಳಲ್ಲಿ ಹಾಕ್ಕೊಂಡು, ಅಂದರೆ ಎಲ್ಲ ಹಣ್ಣುಗಳು, ಡ್ರೈ ಫ್ರೂಟ್ಸು ಮತ್ತು ಮೇಕಪ್ ಐಟಮ್ಸು ಮತ್ತು ಸ್ಯಾರಿ ಗಿಫ್ಟ್ ಕೊಡಲಿಕ್ಕೆ ಆ ಥರದ್ದೆಲ್ಲ ತಂದಿರ್ತಾರಲ್ಲ, ಸೊ ಅದನ್ನೆಲ್ಲ ತಟ್ಟೆಯಲ್ಲಿ ಹಾಕ್ಕೊಂಡು ಎಲ್ಲರೂ ಕೂಡ ತೊಗೊಂಡು ಬರ್ತಾಯಿದ್ರು. ಆವಾಗ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೆ. ಸೊ ಅವರು ಎಲ್ಲರೂ ತೊಗೊಬಂದು ಅದನ್ನು ಸ್ಟೇಜ್ ಮೇಲೆ ಇಡ್ತಾರೆ. ಸೊ ಅದಾಗಿದ್ಮೇಲೆ ಮಡ್ಲು ತುಂಬ ಶಾಸ್ತ್ರ ಇರುತ್ತೆ. ಅದಾಗಿದ್ಮೇಲೆ ಏನು ಹೇಳೋದು, ರಿಂಗ್ ಎಕ್ಸ್ಚೇಂಜ್ ಇರುತ್ತೆ. ಸೊ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಸಿಹಿ ಪುಟ್ಟಿ ಮತ್ತು ದಿಯಾ ಇಬ್ಬರೂ ಓಡಾಡ್ತಾಯಿದ್ರು, ಅದಕ್ಕೆ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಅವಳು ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಕೈ ಹಿಡ್ಕೊತಾ ಇದ್ದರೆ ನಮ್ಮ ಸಿಹಿ ಇದು ಮಾಡ್ತಾಯಿದ್ಲು. ಸೊ ಅದೊಂದು ಕ್ಯೂಟಾಗಿತ್ತಂತ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಸವಿತಕ್ಕ ಮದುಮಗನಿಗೆ ಕುಂಕುಮ ಇಟ್ಬಿಟ್ಟು ಅವ್ರಿಗೆ ಡ್ರೆಸ್ನ ಕೊಟ್ಟರು, ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಲಿಕ್ಕಂತೇಳಿ. ಸೊ ಇಲ್ಲಿ ಸ್ಟೇಜ್ ಇವಾಗ ಫುಲ್ಲಾಗಿ ರೆಡಿಯಾಗಿದೆ. ಸೊ ತಟ್ಟೆ ಸಾಮಾನೆಲ್ಲ ಜೋಡಿಸಿ ಎಲ್ಲದನ್ನು ಕೂಡ ರೆಡಿ ಇಟ್ಟಿದ್ದಾರೆ. ಹಂಗೆ ಅಲ್ಲಿ ನೀವು ನೋಡ್ತಿರ್ಬೋದು, ಕೊಬ್ಬರಿಯಲ್ಲಿ ಹುಡುಗ ಹುಡುಗಿ ಹೆಸರನ್ನ ಬರೆಸಿದ್ರು. ನಾನು ಅದನ್ನು ಆ್ಯಕ್ಚುಲಿ ವಿಡಿಯೋ ಮಾಡಿಕೊಂಡೆ. ಸೊ ಇವಾಗ ಮಗಳು ಕೂಡ ರೆಡಿಯಾಗಿ ಬಂದಳು. ಸೊ ನಾನು ಆಗಲೇ ಹೇಳ್ದಂಗೆ ಇವಾಗ ಮಡಲು ತುಂಬೋ ಶಾಸ್ತ್ರ ಇರುತ್ತೆ. ಮಡ್ಲು ತುಂಬ ಶಾಸ್ತ್ರ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ವ್ಲಾಗಲ್ಲೇ ತುಂಬ ವ್ಲಾಗ್ಗಳಲ್ಲಿ ಹೇಳ್ಬಿಟ್ಟಿದ್ದೀನಿ, ಆದರೂ ಸಣ್ಣದಾಗಿ ಹೇಳ್ಬಿಡ್ತೀನಿ. ಅವ್ರು ತಂದಿರೋವಂಥ ತಟ್ಟೆ ಸಾಮಾನುಗಳನ್ನೇ ಪ್ರತಿಯೊಂದನ್ನು ಕೂಡ ಹುಡುಗಿಯ ಮಡ್ಲಲ್ಲಿ ಒಂದೊಂದನ್ನು 5 ಜನ ಹಾಕಿ ಶಾಸ್ತ್ರನ ಮಾಡ್ತಾರೆ. ಅದಾಗಿದ್ಮೇಲೆ 5ನೇವರು ಮತ್ತೆ ರಿಟರ್ನ್ ಎಲ್ಲದನ್ನು ಕೂಡ ವಾಪಸ್ ತೆಗೆದಿಟ್ಟು ಲಾಸ್ಟಲ್ಲಿ ಅವಳಿಗೆ ಒಂದೊಂದು ತೆಂಗಿನಕಾಯಿ, ಕೊಬ್ಬರಿ, ಕಡಲೆ ಇರೋ ಥರ ಗಂಟನ್ನು ಕಟ್ಟಿ ಮಡ್ಲಲ್ಲಿ ಇಟ್ಟು ಪೂಜೆನ ಮಾಡ್ತಾರೆ. ಅದನ್ನು ಮಡ್ಲು ತುಂಬ ಶಾಸ್ತ್ರ ಅಂತ ಹೇಳಿ ಕರಿತೀವಿ ನಮ್ಮ ಕಡೆ ಎಲ್ಲ. ಸೊ ಈ ಶಾಸ್ತ್ರ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ನಿಶ್ಚಿತಾರ್ಥಕ್ಕಾಗ್ಬೋದು, ಮದುವೆ ದಿವಸ ಆಗ್ಬೋದು, ಮಾಡೇ ಮಾಡ್ತಾರೆ. ಸೊ ಅದೊಂದು ಶಾಸ್ತ್ರನ ಮಾಡಿ ಮುಗಿಸಿದ್ರು. ಅದೆಲ್ಲ ಆಗಿದ್ಮೇಲೆ ಈಗ ಹುಡುಗ ಹುಡುಗಿನ ಕೂರಿಸಿ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲರೂ ಕೂಡ ರೇಗಿಸ್ತಾ ಇದ್ರು, ಯಾರು ಫಸ್ಟ್ ಆಗ್ತೀರಾ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಇಲ್ಲ ಮಗಳ ಕಡೆಯಿಂದ ಫಸ್ಟು ರಿಂಗನ್ನು ಹಾಕಬೇಕು ಅಂತ ಹೇಳಿ ಫಸ್ಟು ಮಗಳು ರಿಂಗನ್ನು ಹಾಕಿದ್ರು. ಅದಾಗಿದ್ಮೇಲೆ ಹುಡುಗ ರಿಂಗನ್ನು ಹಾಕಿದ್ರು. ಸೊ ಅಲ್ಲಿ ಫೋಟೋಗ್ರಾಫರ್ ತೆಗಿಯೋ ಫೋಟೋ ನಮಗೆಲ್ಲರಿಗೂ ಸಾಕಾಗಲ್ಲ, ಹಂಗಾಗಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇತ್ತು. ರಿಲೇಟಿವ್ಸ್ ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇತ್ತು. ಎಲ್ಲರೂ ಫೋಟೋಸ್ನ ತೊಗೊಳ್ತಾಯಿದ್ರು. ಸೊ ಅಷ್ಟೊತ್ತು ಎಲ್ಲರೂ ಕೂತಿದ್ದವರು ಆವಾಗ ಎಲ್ಲರೂ ಎದ್ದು ಸ್ಟೇಜ್ ಹತ್ರ ಹೋಗಿ ನಿಂತ್ಕೊಂಡಿದ್ರು. ಸೊ ನಾನು ವ್ಲಾಗಿಗೆ ಅಂತ ಹೇಳಿ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಹಾಗೆ ಒಂದು ರೀಲ್ಸ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸತಿ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಎಂಗೇಜ್ಮೆಂಟ್ದು ಶಾರ್ಟ್ ರೀಲ್ನ ನಾನು ಹಾಕ್ತಿದ್ದೀನಿ. ಸೊ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿದ್ಮೇಲೆ ಪ್ರಪೋಸ್ ಮಾಡಿದ್ದು ಕೂಡ ಇತ್ತು. ಬಟ್ ನನಗೆ ಪ್ರಪೋಸ್ ಮಾಡೋ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನಾನು ಅವಾಗ ಹಿಂದೆ ಹೊಟ್ಟೋಗ್ಬಿಟ್ಟಿದ್ದೆ. ಸೊ ಅದೊಂದು ವೀಡಿಯೋ ಮಿಸ್ ಆಯಿತು ನನಗೆ, ಪ್ರಪೋಸ್ ಮಾಡೋ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೊ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮಲ್ಲಿ ಹುಡುಗಿ ಫ್ರೆಂಡ್ಸ್ ಆಗಿರ್ಬೋದು, ಹುಡುಗನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಬಂದಿರ್ತಾರಲ್ವ. ಸೊ ಎಲ್ಲರೂ ಕೂಡ ನಗಾಡ್ತಾಯಿದ್ರು, ತುಂಬ ಕೇಕೆ ಎಲ್ಲ ಆಗ್ತಾಯಿದ್ರು. ಸೊ ಅದೊಂದು ಮೂಮೆಂಟು ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆಗಿದ್ಮೇಲೆ ಒಪ್ಪಿಳೆ ತೊಗೊಳ್ಳೋದು ಅಂತ ಹೇಳಿ ಇರುತ್ತಲ್ವ. ಸೊ ಅದನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಹುಡುಗಿಯ ಅಪ್ಪ ಅಮ್ಮ ಮತ್ತು ಹುಡುಗನ ಅಪ್ಪ ಅಮ್ಮನ ಆ ಕಡೆ ಈ ಕಡೆ ನಿಲ್ಲಿಸಿ ಒಂದು ತಟ್ಟೆನಲ್ಲಿ ಹಣ್ಣು, ಕಾಯಿ, ತಾಂಬೂಲ, ಹುಡುಗಿ ಮನೆಯವರು ಹಣ್ಣನ್ನು ಇಟ್ಕೊಂಡಿರ್ತಾರೆ, ಹುಡುಗನ ಮನೆಯವರು ಕಾಯಿನ ಇಟ್ಕೊಂಡಿರ್ತಾರೆ. ಅದನ್ನು ಇಬ್ಬರಿಗೂ ಕೂಡ ಎಕ್ಸ್ಚೇಂಜ್ ಮಾಡಿಸ್ತಾರೆ. ಸೊ ಇದೊಂದು ಶಾಸ್ತ್ರನ ಮಾಡಿದರು. ಇದೆಲ್ಲ ಆಗಿದ್ಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟದಲ್ಲಿ ಫಸ್ಟಿಗೆ ಸೊಪ್ಪಿನ ಪಲ್ಯ ಇತ್ತು, ಕೋಸ್ಮುರಿ ಇತ್ತು, ಹಾಗೆ ಸ್ವೀಟ್ ಕಾರ್ನ್ ಇತ್ತು, ಹಾಗೆ ಹೆಸರುಬೇಳೆ ಪಾಯಸ ಇತ್ತು, ಹಪ್ಪಳ ಉಪ್ಪಿನಕಾಯಿ ಅಂತೂ ಇದ್ದೇ ಇರುತ್ತೆ. ಸ್ವೀಟ್ಸಲ್ಲಿ ಒಬ್ಬಟ್ಟು ಮತ್ತು ಡ್ರೈ ಜಾಮೂನ್ ಇತ್ತು, ಹಾಗೆಯೇ ಮಸಾಲೆ ದೋಸೆ ಇತ್ತು. ಸೊ ಪಲಾವು ಮತ್ತು ಮೊಸರು ಬಜ್ಜಿ ಇತ್ತು, ಹಾಗೆಯೇ ಅನ್ನ, ಸಾಂಬಾರು, ರಸಮ್ ಮತ್ತು ಮೊಸರು, ಹಾಗೆ ಹಪ್ಪಳ, ಉಪ್ಪಿನಕಾಯಿ ಹೇಳಿದೆ ಅಲ್ವಾ. ಹಾಗೆ ಏನೋ ಲಾಸ್ಟಲ್ಲಿ ಬಾಳೆಹಣ್ಣು ಮತ್ತು ಐಸ್ ಕ್ರೀಮ್ ಇದಿಷ್ಟು ಕೂಡ ಇತ್ತು. ನಾವು ಊಟ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸಿಹಿ ಪುಟ್ಟಿ ಅಪ್ಪನ ಜೊತೆಲಿ ಆಟ ಆಡ್ಕೊಂಡಿದ್ಲು. ಸೊ ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋದು ಅಂತ ಅಂದ್ಕೊಂಡು ಒಳಗಡೆ ಬಂದು ಹುಡುಗ ಹುಡುಗಿ ಜೊತೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಅದಾಗಿದ್ಮೇಲೆ ನನ್ನ ಕಸಿನ್ ಸಿಸ್ಟರ್ಸ್ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಸೊ ಎಲ್ಲರೂ ನಮ್ಮ ಜೊತೆ ವ್ಲಾಗ್ ವಿಡಿಯೋ ಮಾಡಲ್ವಾ ನೀನು ಅಂತ ಹೇಳಿ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅವರು ಎಲ್ಲರ ಜೊತೆಲೂ ಕೂಡ ಒಂದು ವ್ಲಾಗ್ ವಿಡಿಯೋನ ಮಾಡಿಕೊಂಡು ಹಾಗೆ ಒಂದು ಸೆಲ್ಫಿ ಕೂಡ ತೊಗೊಂಡು, ಹಾಗೆ ಇವರಿಬ್ಬರು ರೀಲ್ಸ್ ಸುಂದರಿರು, ಅವ್ರು ಕೂಡ ರೀಲ್ಸ್ ಎಲ್ಲ ಮಾಡಿದ್ದಾರೆ. ನನಗೆ ವಿಡಿಯೋ ಸಿಕ್ಕರೆ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರ ಜೊತೆಲೂ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸರಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ನಮ್ಮ ಅಣ್ಣ ಅತ್ತಿಗೆಗೆ ಇಬ್ಬರಿಗೂ ಫೋಟೋ ತೊಗೊಳ್ಳೋ ಮನಸ್ಸಾಗಿದೆ. ಸೊ ಅವರು ಇವಾಗ ಫೋಟೋಸ್ ತೊಗೊಳ್ತಾ ಇದ್ದಾರೆ. ಸೊ ಫೋಟೋಸ್ ಎಲ್ಲ ತೊಗೊಂಡಾಗಿದ್ದ ನಂತರ ಹೊರಡೋಣ ಅಂತ ಅಂದ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನನ್ನ ಕಸಿನ್ ಬ್ರದರು ಬಸ್ ಸ್ಟಾಪ್ವರೆಗೆ ಬಿಟ್ಕೊಡ್ತೀನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಬಂದು ಬಸ್ ಸ್ಟಾಪ್ ತನಕ ಬಿಟ್ಕೊಟ್ಟ. ಸೊ ಅಲ್ಲಿಂದ ನಾವು ಬಸ್ನ ಕ್ಯಾಚ್ ಮಾಡಿಕೊಂಡು ಮನೆಗೆ ಹೊರಡೋದು ಅಂತ ಹೇಳಿ. ಸೊ ಇದಿಷ್ಟು ಎಂಗೇಜ್ಮೆಂಟ್ ವ್ಲಾಗ್ ಆಗಿತ್ತು ಗೈಸ್. ಹಾಗೆಯೇ
ಮಾದೇಸ್ವಾಮಣ್ಣನ ಜೊತೆ ನಾನು ಒಂದು ವೀಡಿಯೋನ ಮಾಡ್ಕೊಬೇಕಿತ್ತು. ಅವ್ರು ಆ್ಯಕ್ಚುಲಿ ನನ್ನ ಬ್ಲಾಗ್ನ ತುಂಬ ಇಷ್ಟಪಡ್ತಾರೆ, ಬಟ್ ಅವ್ರು ತುಂಬ ಬ್ಯುಸಿ ಇದ್ದಿದ್ದರಿಂದ ನನಗೆ ಅವ್ರ ಜೊತೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸಾರಿ ಅಣ್ಣ. ನಿಶ್ಚಿತಾರ್ಥ ಮಾಡಿಕೊಂಡ ನಂದನ್ ಆ್ಯಂಡ್ ಐಶ್ವರ್ಯ ಇಬ್ರಿಗೂ ಕೂಡ ಕಂಗ್ರಾಟ್ಸ್ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.